ಪರಮಾತ್ಮನನ್ನು ಕಾಣಬೇಕಾದರೆ ಎರಡೇ ಎರಡು ಮಾರ್ಗಗಳು ಅದಾವ. ಒಂದದ ವಿಶ್ವಾಸ ಮಾರ್ಗ, ಇನ್ನೊಂದದ ವಿಚಾರ ಮಾರ್ಗ. ವಿಶ್ವಾಸ ಮಾರ್ಗ ಇದು ಭಕ್ತಿಯನ್ನು ಮುಟ್ಟಿಸ್ತದ, ವಿಚಾರ ಮಾರ್ಗ ಇದು ಜ್ಞಾನವನ್ನು ಮುಟ್ಟಿಸ್ತದೆ. ಆದರೆ ಶಾಸ್ತ್ರದೊಳಗೊಂದು ಮಾತು ಬರೀತಾರೆ, अंधा प्रकाश के बारे में मानता है जानता नहीं, आँख वाला प्रकाश को जानता है मानने की जरूरत नहीं. ಕುರುಡ ಎಷ್ಟು ಪ್ರಕಾಶದ ಸ್ವರೂಪ ವರ್ಣನ ಅವನ ಮುಂದೆ ಮಾಡಿದರೂ ಕುರುಡನಿಗೆ ಮಾತ್ರ ಪ್ರಕಾಶದ ಜ್ಞಾನ ಆಗಲಾರದು. ಕಣ್ಣು ಇದ್ದವ ಪ್ರಕಾಶವನ್ನು ನೋಡ್ತಾನೆ, ಒಪ್ಪುವ ಅವಶ್ಯಕತೆ ಇಲ್ಲ. ಹಾಗೆ ನಿನ್ನಿನ ದಿವಸ ಪುರಾಣವು ಎಲ್ಲಿಗೆ ನಿಂತದ, ಏನು ನಡೆದದ ಸಿದ್ದರಾಮೇಶ್ವರರಿಗೆ ಮತ್ತು ಚಿಕ್ಕಯ್ಯನವರಿಗೆ ಸಂವಾದ. ಸಿದ್ದರಾಮೇಶ್ವರರು ಚಿಕ್ಕಯ್ಯನವರಿಗೆ ಚಂದ್ರಮ್ಮ ತಾಯಿಯ ಮಹಿಮೆಯನ್ನು ಹೇಳಕತ್ಯಾರ. ಏಕೆಂದರೆ ಈ ಚಂದ್ರಮ್ಮ ತಾಯಿಯ ಜನ್ಮ ಎಲ್ಲಿ ಆಗ್ಯದ ಅಂತ ಕೇಳಿದ್ರೆ ತೇಗೂರು ಪಟ್ಟಣದೊಳಗೆ ಹೇಮಚಂದ್ರ ರಾಜ ಧರ್ಮ ದೇವತೆ ಅವನ ಸತಿ. ಒಬ್ಬ ಪಾಪಿ ಹುಟ್ಟಬೇಕಾದ್ರೆ ಪಾಪಿಯ ಗರ್ಭದೊಳಗೆ ಹುಡ್ತಾನೆ, ಪುಣ್ಯವಂತ ಹುಟ್ಟಬೇಕಾದ್ರೆ ಪುಣ್ಯವಂತರ ಗರ್ಭದೊಳಗೆ ಹುಡ್ತಾನೆ. ಈಗ ಒಬ್ಬ ಅವತಾರಿ ಪುರುಷ ಹುಟ್ಟಬೇಕಾದ್ರೆ ಅಂಥ ಶುದ್ಧ ಅಂತಃಕರಣ ಉಳ್ಳ ಶುದ್ಧವಾದ ಭಕ್ತನ ತಾಯಿಯ ಹೃದಯದೊಳಗೆ ಹುಡ್ತಾನವ. ಯಾರು ಅಂತ ಕೇಳಿದ್ರೆ ಅವತಾರಿ. ಹಾಗೆ ಇಲ್ಲಿ ನಿಜಲಿಂಗಮ್ಮ ಅಂತ ನಾಮಕರಣ ಮಾಡ್ಯಾರ. ಆದರೆ ತಂದೆ ತಾಯಿಗಳ ಕೆಲಸ ಏನು ಅಂದ್ರೆ ಹುಡುಗಿ ದೊಡ್ಡಕ್ಕೆ ಆದಳಂದ್ರೆ ಲಗ್ನ ಮಾಡಿ ಕೊಡಬೇಕು. ಇದು ನೇಮ. ಎಲ್ಲ ರಾಜಪುತ್ರರನ್ನು ಕರೆಯಿಸಿದ. ಆದರೆ ಚಾಮುಂಡೇಶ್ವರಿ ಅವತಾರಿಯಾದ ನಿಜಲಿಂಗಮ್ಮ ಎಲ್ಲರಿಗೂ ಬೇರೆ ಬೇರೆ ರೂಪವನ್ನು ತೋರಿಸಿದಳು. ಯಾರಿಗೆ ಹುಲಿ ರೂಪ, ಯಾರಿಗೆ ಸಿಂಹ ರೂಪ, ಯಾರಿಗೆ ಸರ್ಪ ರೂಪ, ಯಾರಿಗೆ ಅನೇಕ ಅಕ್ರಾಳ ವಿಕ್ರಾಳ ರೂಪವನ್ನು ತೋರಿಸ್ತಾ ಇದ್ದಳು ನೋಡ್ಲಿಕ್ಕೆ ಬಂದವರಿಗೆ. ಯಾಕಂದ್ರೆ ಲಗ್ನ ಆಗುವ ಅವಶ್ಯಕತೆ ಇರಲಿಲ್ಲ. ಹೇಗೆ ದೇವಿ ಪುರಾಣದಲ್ಲಿ ದೇವಿ ಒಂದು ಮಾತು ಹೇಳ್ಯಾಳ. ಏನು ಅಂತ ಕೇಳಿದ್ರೆ ಶುಂಭ ನಿಶುಂಭರ ದೂತವಾಗಿ ಬಂದಿರುವಂಥವನಿಗೆ ಏನು ಮಾಡಬೇಕಪ್ಪ, ನಾ ಎಲ್ಲ ಲಗ್ನ ಮಾಡ್ಕೋಬೇಕಂತೀನಿ, ಆದ್ರೆ ಒಂದು ಪ್ರತಿಜ್ಞೆ ಮಾಡೀನಿ ಎಂದಳಕ್ಕೆ ದೇವಿ. ಏನು ಮಾಡಿದಿ ಪ್ರತಿಜ್ಞೆ ಅಂತ ಸುಗ್ರೀವ ಕೇಳ್ಯಾನ. ಆವಾಗ ಹೇಳಿದಳು ದೇವಿ, ನನ್ನ ಜೊತೆ ಯುದ್ಧ ಮಾಡಿ ಯಾರು ನನ್ನನ್ನು ಗೆಲ್ಲುತ್ತಾರೋ ಅವರ ಜೊತೆ ಮಾತ್ರ ನಾ ಲಗ್ನ ಆಗ್ತೀನಿ ಅಂತ ದೇವಿ ಹೇಳ್ಯಾಳ ದೇವಿ ಪುರಾಣದೊಳಗೆ. ಆದರೆ ಆಕೆಯನ್ನು ಗೆದೆಯಕ್ಕೆ ಆಗಲಿಲ್ಲ. ಶುಂಭ ನಿಶುಂಭನಂಥ ರಕ್ಕಸರ ಸಂಹಾರವೇ ಆಗಿ ಹೋಯಿತು. ಹಾಗೆ ಇಲ್ಲಿ ಸ್ವಲ್ಪ ಈ ಕಡೆ ಯಾರು ಮಾತಾಡ್ತಾರೆ ನೋಡ್ರಿ. ಇಲ್ಲಿಯೂ ಕೂಡ ನಿಜಲಿಂಗಮ್ಮನಿಗೆ ಎಲ್ಲರೂ ಲಗ್ನ ಆಗಬೇಕಂತ ಬಂದರು. ಆದರೆ ನಿಜಲಿಂಗಮ್ಮ ಅನೇಕ ರೂಪವನ್ನು ತೋರಿಸಿ ಅವರಿಗೆ ಹೆದರಿಸಿ ಓಡುವಂಗ ಮಾಡಿಬಿಟ್ಲು. ಇನ್ನೇನು ಮಾಡಬೇಕು ಅಂತ ಕೇಳಿದ್ರೆ ಚಿಂತೆ ಒಳಗಿದ್ರು ತಾಯಿ ತಂದೆಗಳು. ಅಂಥ ಸಮಯದಲ್ಲಿ ಉಜ್ಜಯಿನಿ ಜಗದ್ಗುರುಗಳು
ಮರುಳಾರಾಧ್ಯರು ಆ ತೇಗೂರ ಪಟ್ಟಣಕ್ಕೆ ಬಂದಾರ. ಉಜ್ಜಯಿನಿ ಜಗದ್ಗುರುಗಳಾದ ಮರುಳಾರಾಧ್ಯರು ತೇಗೂರ ಪಟ್ಟಣಕ್ಕೆ ಬಂದು ನೇರವಾಗಿ ಹೇಮಚಂದ್ರನ ರಾಜನ ಅರಮನೆಗೆ ಬಂದಾರ. ಯಾಕಂದ್ರೆ ಮಾವಿನ ಮರದೊಳಗೆ ಮಾವಿನ ಹಣ್ಣು ಪರಿಪಕ್ವ ಆಯಿತು ಅಂದ್ರೆ ಗಿಳಿಗೆ ಪತ್ರ ಬರೆಯುವ ಅವಶ್ಯಕತೆ ಇಲ್ಲ. ಹೇಗೆ ಗಿಳಿಯು ನೇರವಾಗಿ ಬಂದು ಆ ಮಾವಿನ ಹಣ್ಣಿನ ಮೇಗೆ ಕೂಡುತ್ತದೆಯೋ ಹಾಗೆ ಗುರುಗಳು ಕೂಡ ನಿಮ್ಮ ಮನೆಗೆ ಬರಬೇಕಾದ್ರೆ, ಒಬ್ಬ ಸತ್ಪುರುಷ ನಿಮ್ಮ ಮನೆಗೆ ಬರಬೇಕಾದ್ರೆ ನಿಮ್ಮಲ್ಲಿಯೂ ಜನ್ಮ ಜನ್ಮಾಂತರದ ನಿಷ್ಕಾಮ ಪುಣ್ಯ ಇರಬೇಕು. ನಿಮ್ಮ ಅಂತಃಕರಣ ಹಣ್ಣಾಗಿರ್ಬೇಕಂದ್ರೆ ಶುದ್ಧ ಆಗಿತ್ತಂದ್ರೆ ಗುರು ಕರಿಲಾರದೆ ನಿಮ್ಮ ಊರಿಗೆ ಬರ್ತಾನೆ, ಕರಿಲಾರದೆ ನಿಮ್ಮ ಮನೆಗೆ ಬರ್ತಾನೆ. ಆ ಸ್ಥಿತಿ ನಮ್ಮಲ್ಲಿ ತಯಾರಾಗಿರಬೇಕು. ಹಾಗೆ ಅರಮನೆಗೆ ಬಂದಾಗ ಹೇಮಚಂದ್ರ ರಾಜನಿಗೆ, ಧರ್ಮ ದೇವತೆ ಸತಿಯಳಿಗೆ, ರಾಣಿಗೆ ಬಹಳ ಆನಂದವಾಯಿತು. ಏಕೆಂದರೆ ಅವರಿಗೆ ಬಹಳ ಚಿಂತೆ ಹಿಡಿದಿತ್ತು. ಚಿಂತೆ ಏನು ಮಾಡಬೇಕು, ಮಗಳ ಲಗ್ನ ಆಗಲ್ದು ಅಂತ ಅವರು ಚಿಂತೆ ಒಳಗೆ ಕೊರಗಾಕತ್ತಿದ್ರು. ಆವಾಗ ಬಂದ ಕೂಡಲೇ ಪಾದ ಪೂಜೆ ಮಾಡಿಕೊಂಡ್ರು, ಎಲ್ಲ ಪ್ರಸಾದದ ವ್ಯವಸ್ಥೆ ಮಾಡಿದರು. ಆ ಯಾವ ಮರುಳಾರಾಧ್ಯರು ಅರಮನೆಯಲ್ಲಿ ಕೆಲವೊಂದು ದಿವಸ ವಾಸವಾದರು. ಆವಾಗ ನಿಜಲಿಂಗಮ್ಮನನ್ನು ನೋಡಿದ್ರು. ಗುರುಗಳು ಗುರ್ತು ಹಿಡಿದ್ರು. ಸಾಮಾನ್ಯ ಹೆಣ್ಣು ಮಗಳು ನಿಜಲಿಂಗಮ್ಮ ಅಲ್ಲ, ಇವಳು ಸಾಕ್ಷಾತ್ ಚಾಮುಂಡಿಯೇ ಅದಾಳ ಅನ್ನೋದನ್ನು ಗುರ್ತು ಹಿಡಿದ್ರು. ಯಾರು? ಜಗದ್ಗುರುಗಳು. ಯಾಕೆ ಗುರ್ತು ಹಿಡಿಬೇಕಾದರೂ ಅವರಲ್ಲಿ ಜ್ಞಾನ ಬೇಕಾಗ್ತದೆ, ಅವರಲ್ಲಿ ಒಳಗಣ್ಣ ತೆರೆದಿರಬೇಕು. ಆವಾಗ ಅವರಿಗೆ ಮಾತ್ರ ಸತ್ಯ ಸ್ವರೂಪ ತಿಳಿತದೆ. ಇದು ರೂಪ 3 ಪ್ರಕಾರ ಅದಾವ ನಮಗೆ. ಮ್ಯಾಗಿಂದ ಇದು ಏನದ, ಇದು ಸ್ಥೂಲ ದೇಹ ಅದ. ಇದರ ಒಳಗೆ ಒಂದದ ಸೂಕ್ಷ್ಮ ದೇಹ ಅದ. ಅದರ ಒಳಗದ ಕಾರಣ ದೇಹ. ಆ 3 ದೇಹಗಳಿಗೆ ಅತೀತವಾಗಿರುವುದೊಂದು ವಸ್ತು ಅದ, ಅದುವೇ ಸಚ್ಚಿದಾನಂದ ರೂಪ ಆತ್ಮ ಅದ. ಅವನೇ ಪರಮಾತ್ಮ ಅದಾನ. ಅದಕ್ಕೆ ನೀವು ಹೊರಗೆ ಪರಮಾತ್ಮನನ್ನು ಏನು ಹುಡುಕಾಡಕತ್ತೀರಿ, ನಿಮಗೆಂದಿಗೂ ಪರಮಾತ್ಮ ಸಿಗಾಕ ಸಾಧ್ಯನೇ ಇಲ್ಲ. ಅದಕ್ಕೆ ಸಂತ ತುಕಾರಾಮರು ಬರೀತಾರೆ, ತೀರ್ಥೆ ಧೋಂಡಾಪಾನಿ ದೇವ ರೋಕಡ ಸಜ್ಜನಿ. ನೀವು ಇಡೀ ಎಲ್ಲಿ ಹೋದರೂ ನೀರ ಕಲ್ಲ ಸಿಗುತ್ತದೆ, ನಿಮಗೆ ದೇವರು ಸಿಗಾಕ ಸಾಧ್ಯ ಇಲ್ಲ. ಗುರುಚರಣಿ ಠೇವಿತ ಭಾವ ಆಪೆ ಆಪ ಭೇಟಿಲ ದೇವ. ಯಾರು ಸದ್ಗುರುವಿನ ಪಾದಕ್ಕೆ ಶರಣಾಗತ ಆಗ್ತೀರಿ, ಆವಾಗ ದೇವರ ತನ್ನಿಂದ ತಾನೇ ಬಂದು ನಿಮಗೆ ಭೇಟಿ ಆಗ್ತಾನಂತ. ತನ್ನಿಂದ ತಾನೇ ಬಂದು ಭೇಟಿ ಆಗ್ತಾನೆ. ಗುರುಚರಣಿ ಠೇವಿತ ಭಾವ ಆಪೆ ಆಪ ಭೇಟಿಲ ದೇವ. ಆವಾಗ ನಿಮಗೆ ಮಾತ್ರ ಪರಮಾತ್ಮ ಭೇಟಿ ಆಗ್ತಾನಂತ. ಇದು ಲಕ್ಷದೊಳಗಿಟ್ಕೋರಿ. ಗುರುಗಳು ಬಂದರು, 4-5 ದಿವಸ ಅವರಲ್ಲೇ ಉಳ್ಕೊಂಡ್ರು. ಯಾರು ಅಂದ್ರೆ ಉಜ್ಜಯಿನಿ ಜಗದ್ಗುರುಗಳು. ಆವಾಗ ಕಂಡು ಹಿಡಿದ ಬಳಿಕ ನಿಜಲಿಂಗಮ್ಮ ಅಂತ ಗುರುಗಳಿಗೆ, ಯಪ್ಪ ನನಗೆ ಮಾತ್ರ ದೀಕ್ಷಾ ಕೊಡ್ರಿ ಅಂದರೆ. ಆ ಅಮ್ಮನ ತಮ್ಮ ಒಬ್ಬ ಮಹಾದೇವ ಅಂತಿದ್ದ, ಅವನಿಗೂ ಕೂಡ ದೀಕ್ಷಾ ಕೊಡ್ರಿ ಅಂತ ಗುರುಗಳಲ್ಲಿ ಬೇಡಿಕೊಂಡ್ರು. ದೀಕ್ಷಾ ಎದಕ್ಕಂತಾರ? ದ್ವೀಯತೆ ಕ್ಷೀಯತೆ ಇತಿ ದೀಕ್ಷಾ. ಉಪದೇಶ ಅಂದರು ಅದೇ, ದೀಕ್ಷಾ ಅಂದರು ಅದೇ. ಯಾವಾಗ ಗುರು ನಮ್ಮ ತಲೆ ಮ್ಯಾಗ ಹಸ್ತ ಇಡ್ತಾನೆ, ನಮ್ಮ ಸರ್ವ ಪಾಪಗಳು ನಾಶ ಮಾಡ್ತಾನೆ, ನಿಮ್ಮಲ್ಲಿ ಇರುವ ಅಜ್ಞಾನವನ್ನು ತೊಲಗಿಸಿ ನಿಮಗೆ ದಿವ್ಯ ಜ್ಞಾನ, ನಿಮಗೆ ಪರಮಾತ್ಮನ ಜ್ಞಾನ ಮಾಡಿಕೊಡ್ತಾನೆ. ಅವನಿಗೆ ಸದ್ಗುರುನಾಥ ಅಂತ ಕರೀತಾರೆ. ಸದ್ಗುರುನಾಥ. ಯಾಕಂದ್ರೆ ಉಪದೇಶ ಆಯಿತು ನಿಜಲಿಂಗಮ್ಮನಿಗೆ, ಮಹಾದೇವನಿಗೂ ಉಪದೇಶ ಆಯಿತು. ಆವಾಗ ನಿಜಲಿಂಗಮ್ಮನಲ್ಲಿ ವೈರಾಗ್ಯ ಉತ್ಪತ್ತಿಯಾಯಿತು. ವಿವೇಕ, ವೈರಾಗ್ಯ, ಶಟಸಂಪತ್ತಿ, ಮುಮುಕ್ಷತ್ವ, ಈ ಸಾಧನ ಚತುಷ್ಟಯ ಸಂಪನ್ನ ಉಳ್ಳವರಿಗೇನೆ ಶಿಷ್ಯ ಅಂತ ಕರೀತಾರೆ. ಶಿಷ್ಯ. ನೀವು ಉಪದೇಶ ತಗೊಂಡ್ರಿ ಇಲ್ಲ?
ಉಪದೇಶ ತಗೊಂಡ್ರಿ. ಆದ್ರೆ ಭಾಳ ಮಂದಿ ಈಗ ನಾ ಕೇಳ್ತೀನಿ, ಉಪದೇಶ ತೊಗೊಂಡ್ರಿ ಏನ್ರಿ? ತಗೊಂಡಿದ್ದೇವ್ರಿ, ಉಪದೇಶ ತಗೊಂಡಿದ್ದೇವ್ರಿ. ಗುರುಗಳ ಮಠಕ್ಕದು ಹೋಗ್ತೀರೇನು? ಇಲ್ರಿ, ಅವ್ರಿಗೆ ನಮಗೆ ಈಗ ಬರೋಬರಿಲ್ಲ ತಾವು. ಲಕ್ಷದಾಗಿಟ್ಕೋರಿ, ಒಮ್ಮೆ ಗುರು ಎಂದು ಭಾವಿಸಿ ಮತ್ತೊಮ್ಮೆ ನರನೆಂದು ಪಗಳಿದರೆ ನರಕ ತಪ್ಪದು ನೋಡ. ಪಾನಿ ಪೀನಾ ಛಾನಕ್ಕೆ ಗುರು ಕರ್ಲೇನಾ ಪಹಚಾನಕ್ಕೆ. ನೀರು ಕುಡಿಬೇಕಾದ್ರೆ ಸೋಸಿನೇ ಕುಡಿಬೇಕು, ಗುರು ಮಾಡ್ಕೋಬೇಕಾದ್ರೆ ವಿಚಾರ ಮಾಡಿನೇ ಮಾಡ್ಕೋಬೇಕು. ಮಾಡ್ಕೊಂಡು ಬಳಕ ವಿಚಾರ ಇಲ್ಲ. ಇದು ಲಕ್ಷದಾಗಿಟ್ಕೋರಿ. ಅದಕ್ಕೆ ಆ ಗುರುಗಳನ್ನು ನಾವು ಗುರುತಿಸಿ ವಿಚಾರ ಮಾಡಿನೇ ನಾವು ಉಪದೇಶ ಪಡೆದೇವಂದ್ರೆ ನಮ್ಮ ಜನ್ಮ ಸಾರ್ಥಕ ಆಗ್ತದೆ. ಆದ್ರೆ ಆಲಸ್ಯಂ ಆತ್ಮಘಾತಕ. ಪ್ರತಿಯೊಬ್ಬ ಜೀವ ಉಪದೇಶವನ್ನು ಪಡಲಿಕ್ಕೆ ಬೇಕು ಈ ಜಗತ್ತಿನೊಳಗೆ. ಇನ್ನು ಉಪದೇಶ ಪಡೆದ್ರೆ ಕೆಲಸ ಮುಗಿತೇನಂತ ನೀವು ಅಂದಿರಿ, ಅಟ್ಟಕ್ಕೆ ಕೆಲಸ ಮುಗಿಯಂಗಿಲ್ಲ. ಅದು ಉಪದೇಶ ಅಂದ್ರೆ ಸಾಲಿಗೆ ಹೆಸರು ಹಚ್ಚದಂಗೆ ಆಯ್ತು. ಬರೀ ಸಾಲಿಗೆ ಹೋಗಿಲ್ಲ ಅಂದ್ರೆ ಹೆಂಗೆ ಮಾಡಿದ್ರಿ? ಗುರುವಿನ ಉಪದೇಶ ಪಡೆದ ಬಳಿಕ ಶ್ರವಣ ಮನನ ನಿಧಿಧ್ಯಾಸನ ಮಾಡಲಿಕ್ಕೇ ಬೇಕು. ಸತ್ಸಂಗ ಯಾವಾಗಲೂ ಮಾಡಲಿಕ್ಕೇ ಬೇಕು. ನಾವೊಂದು ಹುಡುಗ ಕೇಳ್ದೆ, ಸಾಲಿಗೆ ಹೋತೇನೋ ತಮ್ಮ ಅಂತ ನಾ ಕೇಳ್ದೆ. ನಾ ಯಾಕೆ ಸಾಲಿಗೆ ಹೋಗ್ಲಿ? ಸಾಲಿ ಸನಿನೇ ನಮ್ಮ ಮನೆ ಅದ ನಾವು. ಇಂಥವ್ರಿಗೇನು ಪರಿಣಾಮ ಆಗಂಗಿಲ್ಲ. ಅದಕ್ಕೆ ಸ್ವಲ್ಪ ನಾನು ನಿಮಗೆ ದೃಷ್ಟಾಂತ ಕೊಟ್ಟು ಹೇಳ್ತೀನಿ. ಆಲಸ್ಯಂ ಆತ್ಮಘಾತಕ. ಆ ಆಲಸ್ಯ ಮಾತ್ರ ಎಂದಿಗೂ ಮಾಡಬಾರದು. ನಮ್ಮಲ್ಲಿ ವಿವೇಕ ಉದಯ ಆಗಬೇಕು, ವೈರಾಗ್ಯ ಬರಬೇಕು, ಷಟ್ ಸಂಪತ್ತಿಗಳು ಬರಬೇಕು, ಮುಮುಕ್ಷತ್ವ ಬರಬೇಕು. ಆವಾಗ ಮಾತ್ರ ನಮಗೆ ಸದ್ಗುರುವಿನ ಯಾವ ಶ್ರವಣ ಸರಿಯಾಗಿ ಆಗ್ತದೆ. ನಮಗೆ ಆತ್ಮಜ್ಞಾನನ್ರಿ, ಬ್ರಹ್ಮಜ್ಞಾನನ್ರಿ, ಪರಮಾತ್ಮನ ಜ್ಞಾನ ಆಗ್ತದೆ. ಸ್ವಲ್ಪ ಸರಿಯಾಗಿ ತಿಳ್ಕೋರಿ. ಪರಮಾತ್ಮ ಅಂದ್ರೆ ಮ್ಯಾಗ ಅದಾನ, ಇದು ತಪ್ಪಿ ವಿಚಾರ ಮಾಡ್ಲಿಕ್ಕೆ ಹೋಗಬೇಡ್ರಿ. ಪರಮಾತ್ಮ ಗುಡ್ಡದಾಗ ಅದಾನ, ಅಲ್ಲೆಲ್ಲೂ ಸಂಗಮದಾಗ ಅದಾನ, ಹಿಂಗೇನೂ ವಿಚಾರ ಮಾಡ್ಲಿಕ್ಕೆ ಹೋಗಬೇಡ್ರಿ. ಪರಮಾತ್ಮ ಇಲ್ಲದ ಜಾಗನೇ ಇಲ್ಲ. ಅಣುರೇಣು ತೃಣಕಾಷ್ಟಾದಿಗಳಲ್ಲಿ ಪರಮಾತ್ಮ ತುಂಬ್ಯಾನ. ಆದ್ರೆ ನೋಡುವ ಕೆಪಾಸಿಟಿ, ನೋಡುವ ಶಕ್ತಿ ನಿಮಗೆ ಬರಬೇಕಾದ್ರೆ ಅದು ಗುರುವಿನ ಆಶೀರ್ವಾದದಿಂದಲೇ ಬರ್ತದೆ. ಗುರುವಿನ